ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಒಂದು PUC ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಿರತಕ್ಕಂಥ ರಿಪೋರ್ಟೆಡ್ ಸ್ಪೀಚ್ ಕ್ವಶನ್ ನೋಡೋಣ. ಇದು 2015ದಲ್ಲಿ ಕೇಳಿದಂಥ ಕ್ವಶನ್. ಇದು 5 ಮಾರ್ಕ್ಸ್ಗೆ ಎಕ್ಸಾಕ್ಟ್ಲಿ ಇವತ್ತು ಕೂಡ ಇದೇ ರೀತಿ ಇರ್ತೈತಿ, ಏನೂ ಚೇಂಜಸ್ ಆಗಿಲ್ಲ. ಕ್ವಶನ್ ನೋಡೋಣ. Donna Lara, do you use a shoe brush as a handkerchief? Don Gonzalo, what right have you to criticize my actions? Donna Lara, a neighbor's right. Don Gonzalo, I do not care to listen to nonsense. Donna Lara, you are very polite. ಬರ್ರಿ ವಿದ್ಯಾರ್ಥಿಗಳೇ, ಈ ಕ್ವಶನ್ಗೆ ಆನ್ಸರ್ ಬಿಡಿಸೋಣ. ಮೊದಲೇನ್ ಮಾಡ್ಕೋಬೇಕು ಅಂದ್ರೆ, ಡೋನಾ ಲಾರಾ ಇದು ಸಬ್ಜೆಕ್ಟ್, ಇದು ತಗೊಂಡ್ಮೇಲೆ ಇಲ್ಲೊಂದು ವರ್ಬ್ ಹಾಕಬೇಕು. ವರ್ಬ್ ಹೇಗಿರುತ್ತಂದ್ರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ ಇರುತ್ತಲ್ಲ, ಈ ಸೆಂಟೆನ್ಸ್ ಮೇಲೆ ವರ್ಬ್ ಡಿಸೈಡ್ ಮಾಡ್ತೀವಿ. ಅಸರ್ಟಿವ್ ಸೆಂಟೆನ್ಸ್ ಇದ್ರೆ ಸೇಡ್, ಟೋಲ್ಡ್ ಹಾಕೊಂತೀವಿ. ಇಂಟರೋಗೇಟಿವ್ ಸೆಂಟೆನ್ಸ್ ಇದ್ರೆ ಆಸ್ಕ್ಡ್ ಹಾಕೊಂತೀವಿ. ಇದು ಇಂಟರೋಗೇಟಿವ್ ಸೆಂಟೆನ್ಸ್ ಐತಿ, ಆದ್ರಿಂದ ಆಸ್ಕ್ಡ್ ಹಾಕ್ರಿ. ಡೋನಾ ಲಾರಾ ಆಸ್ಕ್ಡ್ ಆದ್ಮೇಲೆ ಕಂಜಂಕ್ಷನ್ ಹಾಕಬೇಕು. ಒಂದು ಯಾವ ತರದ ಕಂಜಂಕ್ಷನ್ ಹೆಂಗ್ ಹಾಕ್ತಿವಿ ಅಂದ್ರೆ, ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ, ಇಂಟರೋಗೇಟಿವ್ ಸೆಂಟೆನ್ಸ್ ನಲ್ಲಿ 2 ಟೈಪ್ ಇದಾವಲ್ಲ, ಎಸ್ ನೋ ಕ್ವಶನ್, WH ಕ್ವಶನ್ ಅಂತೇಳಿ. ಇದು ಎಸ್ ನೋ ಕ್ವಶನ್ ಅದ, ಡು ಯು ಯೂಸ್ ಅಂತೇಳಿ. ಎಸ್ ನೋ ಕ್ವಶನ್ ಅಂದ್ರೆ ಕಂಜಂಕ್ಷನ್ ಇಫ್ ಹಾಕ್ಬೇಕು. WH ಕ್ವಶನ್ ಇತ್ತಂದ್ರೆ WH ವರ್ಡ್ ಅನ್ನ ಹಾಕ್ತಿರ್ತೀವಿ. ಇದು ಎಸ್ ನೋ ಕ್ವಶನ್ ಇರೋದ್ರಿಂದ ಇಫ್ ಅಂತ ಹಾಕ್ರಿ. ಡೋನಾ ಲಾರಾ ಆಸ್ಕ್ಡ್ ಇಫ್. ಇಲ್ಲೊಂದು ವರ್ಡ್ ಬೇಕಾದ್ರೆ ಸೇರಿಸಬಹುದು ನಾವು. ಡೋನಾ ಲಾರಾ ಆಸ್ಕ್ಡ್ ಅಂತೈತಲ್ಲ, ಯಾರಿಗೆ ಆಸ್ಕ್ಡ್ ಮಾಡಿದ್ಲು ಅಂತ ಒಂದು ವರ್ಡ್ ಹಾಕ್ಬೇಕು ನಾವಿಲ್ಲ, ಅಂದ್ರೆ ಬೆಟರ್ ಆಗ್ತೈತೆ ಆನ್ಸರ್. ಡೋನಾ ಲಾರಾ ಆಸ್ಕ್ಡ್ ಡಾನ್ ಗೊಂಜಾಲೋ ಅಂತ ಹಾಕಿ ಅನಂತರ ಕಂಜಂಕ್ಷನ್ ಹಾಕ್ರಿ ಇಫ್ ಅಂತ ಹೇಳಿ. ಡೋನಾ ಲಾರಾ ಆಸ್ಕ್ಡ್, ಯಾಕೆ ಇಂಟರೋಗೇಟಿವ್ ಸೆಂಟೆನ್ಸ್ ಅದ, ಅದಕ್ಕೆ ಆಸ್ಕ್ಡ್ ಹಾಕು. ಯಾರಿಗೆ ಕೇಳಿದ್ರು ಅವ್ರು ಕೆಳಗಿರ್ತಾರ. ಹೈಸ್ಕೂಲ್ ಕ್ಲಾಸಿಗಾದ್ರ ಒಂದೇ ವರ್ಡ್, ಒಂದೇ ಸೆಂಟೆನ್ಸ್ ಇರ್ತತಿ, ಅದ್ರ ಮುಂದೆ ಇರ್ತತಿ ಡೋನಾ ಲಾರಾ ಸೆಡ್ ಟು ಡಾನ್ ಗೊಂಜಾಲೋ ಅಂತ ಇರ್ತತಿ. ಕಾಲೇಜ್ಗಾದ್ರ ಯಾರು ಹೇಳ್ತಾರ, ಯಾರಿಗೆ ಹೇಳಲ್ಪಡ್ತತಿ ಅವರು ಹೇಳಿದಂತ ವ್ಯಕ್ತಿ ಹೆಸರಿನ ಕೆಳಗಡೆ ಇರ್ತಾರಲ್ಲ, ಅದಕ್ಕೆ ಡೋನಾ ಲಾರಾ ಆಸ್ಕ್ಡ್ ಡಾನ್ ಗೊಂಜಾಲೋ ಹಾಕಿ ಕಂಜಂಕ್ಷನ್ ಹಾಕ್ರಿ. ಎಸ್ ನೋ ಕ್ವಶನ್ ಇರೋದ್ರಿಂದ ಇಫ್ ಅಂತ ಹಾಕ್ರಿ. ಡೋನಾ ಲಾರಾ ಆಸ್ಕ್ಡ್ ಡಾನ್ ಗೊಂಜಾಲೋ ಇಫ್. ಕಂಜಂಕ್ಷನ್ ಹಾಕಿದ ನಂತರ ವಿದ್ಯಾರ್ಥಿಗಳೇ, ಈ ಕ್ವಶನ್ ಇರುತ್ತಲ್ಲ, ಇದನ್ನ ಮೊಟ್ಟ ಮೊದಲಿಗೆ ಕರೆಕ್ಟ್ ಆಗಿ ಸ್ವಲ್ಪ ಹುಷಾರಾಗಿ ತಿಳ್ಕೊಬೇಕಾಗ್ತದ್ರಿ. ಮೊದಲು ಡೋನಾ ಲಾರಾ ಅನ್ರಿ, ಅದಕ್ಕೊಂದು ವರ್ಬ್ ಹಾಕ್ರಿ. ಈ ಸೆಂಟೆನ್ಸ್ ನೇಚರ್ ಆಫ್ ಸೆಂಟೆನ್ಸ್ ನೋಡ್ಕೊಂಡು ಆಸ್ಕ್ಡ್ ಅಂತ ಬರ್ತತಿ. ಡೋನಾ ಲಾರಾ ಆಸ್ಕ್ಡ್ ಡಾನ್ ಗೊಂಜಾಲೋ, ಅದಕ್ಕೊಂದು ಕಂಜಂಕ್ಷನ್ ಹಾಕ್ರಿ. ಈ ರಿಪೋರ್ಟಿಂಗ್ ಮತ್ತು ರಿಪೋರ್ಟೆಡ್ ಸ್ಪೀಚ್ ನಡ್ಬರ್ಕ ಒಂದು ಕಂಜಂಕ್ಷನ್ ಹಾಕ್ಬೇಕಾಗ್ತತಿ. ಕಂಜಂಕ್ಷನ್ ಇಂಟ್ರಾಗೇಟಿವ್ ಸೆಂಟೆನ್ಸ್ ಇರೋದ್ರಿಂದ ಇಫ್ ಅಂತ ಕಂಜಂಕ್ಷನ್ ಹಾಕ್ರಿ. ಹಾಕಿ ಈಗ ಏನ್ ಮಾಡಿತ್ತು ಅಂತಂದ್ರೆ, ಎರಡುಗಳನ್ನ ಜೋಡಣೆ ಮಾಡಿದ್ರೆ ನೀವ್ರಿ. ನಂತರ ಏನ್ ಮಾಡ್ಕೋಬೇಕು, ಫಸ್ಟ್ ಇಲ್ಲಿ ನಾವು ಮಾಡ್ಬೇಕಾದದ್ದು ಏನು ಅಂತಂದ್ರ, ಈ ಇಂಟರೋಗೇಟಿವ್ ಸೆಂಟೆನ್ಸ್ ಅನ್ನ ಫಸ್ಟ್ ನಾವು ಏನ್ ಮಾಡ್ಬೇಕು ಅಂದ್ರೆ ಅಸರ್ಟಿವ್ ಸೆಂಟೆನ್ಸ್ ಅನ್ನಾಗಿ ಮಾಡ್ಬೇಕು. ಅಂದ್ರೆ ಡೂ ಯು ಯೂಸ್, ಇದನ್ನ ಅಸರ್ಟಿವ್ ಮಾಡಿದ್ರೆ ಯು ಯೂಸ್ ಅಂತ ಆಕೈತಿ. ಅಸರ್ಟಿವ್ ಮಾಡ್ಬೇಕು, ಸರಿಯಾಗಿ ಗೊತ್ತಿರ್ಬೇಕ್ರಿ, ಮತ್ತೆಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ಪೂರ ಗೊತ್ತಿರ್ಬೇಕು ಗ್ರಾಮರ್.
ಒಂದು ಇಂಟರೋಗೇಟಿವ್ ಸೆಂಟೆನ್ಸ್ ಅನ್ನ ಅಸರ್ಟಿವ್ ಮಾಡೋದು ಹೇಗೆ ಅಂತ ಗೊತ್ತಿರಬೇಕಾಗ್ತೈತಿ. ಅದರ ಸಲುವಾಗಿ ಸಪರೇಟ್ ನೀವು ತಿಳ್ಕೋಬೇಕಾಗ್ತೈತಿ. ಡೂ ಯು ಯೂಸ್ ಅಂದ್ರೆ ಯು ಯೂಸ್ ಎ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚೀಫ್. ಅಸರ್ಟಿವ್ ಸೆಂಟೆನ್ಸ್ ಆಯ್ತು. ಈ ಅಸರ್ಟಿವ್ ಸೆಂಟೆನ್ಸ್ ಅನ್ನ ಏನ್ ಮಾಡ್ಕೋಬೇಕು, ಪ್ರನೌನ್ ಚೇಂಜ್ ಮಾಡ್ಕೋಬೇಕ್ರಿ. ಡೂ ಯು ಯೂಸ್ ಹೋಗಿ ಯು ಯೂಸ್ ಆಗ್ತತಿ. ಯು ಅಂದ್ರೆ ಯಾರು ಇಲ್ಲೇ, ಡಾನ್ ಗೊಂಜಾಲೋ. ನಾವು ಅದನ್ನ ಹಿ ಮಾಡ್ಕೋಬೇಕು. ಸೆಕೆಂಡ್ ಥರ್ಡ್ ಪರ್ಸನ್ಸ್, ಫಸ್ಟ್ ಪರ್ಸನ್ಸ್, ಸೆಕೆಂಡ್ ಪರ್ಸನ್ಸ್, ಥರ್ಡ್ ಪರ್ಸನ್ ಆಗಿ ಚೇಂಜ್ ಆಗ್ತಾವ, ಗೊತ್ತದ ನಿಮಗೆ. ಥರ್ಡ್ ಪರ್ಸನ್ ಆಗಿ ಚೇಂಜ್ ಮಾಡ್ಕೋಬೇಕು. ಅಂದ್ರೆ ಯು ಹೋಗಿ ಹಿ ಆಗ್ತೈತಿ. ಯು ಯೂಸ್ ಕರೆಕ್ಟ್ ಆದ್ರೆ ಹಿ ಯೂಸಸ್ ಆಗ್ತೈತಿ. ಹಿ ಯೂಸಸ್ ಆಗ್ತೈತಲ್ಲ, ಯು ಯೂಸ್ ಹಿ ಯೂಸ್. ಇಫ್ ಹಿ ಯೂಸಸ್, ಹಿ ಯೂಸಸ್ ಅನ್ನ ಏನ್ ಮಾಡ್ಬೇಕು ಅಂತಂದ್ರ ಟೆನ್ಸ್ ಚೇಂಜ್ ಮಾಡಬೇಕು. ಹಿ ಯೂಸಸ್ ಸಿಂಪಲ್ ಪ್ರೆಸೆಂಟ್ ಐತಲ್ಲ, ಸಿಂಪಲ್ ಪ್ರೆಸೆಂಟ್ ಸಿಂಪಲ್ ಪಾಸ್ಟ್ ಆಗ್ಬೇಕು. ಹಿ ಯೂಸ್ಡ್ ಆಕೈತಿ. ಎಷ್ಟು ಇನ್ನು ಮುಂದೆ ಎ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚೀಫ್ ಇದೇನು ಚೇಂಜ್ ಮಾಡುವಂಥದ್ದಲ್ಲ, ಇದು ಹಂಗ ಉಳಿತೈತಿ. ಹಂಗ ಇರ್ತದ. ಅಂದ್ರೆ ಮೊಟ್ಟ ಮೊದಲು ಹೊರಬ್ ಹಾಕ್ಬೇಕು. ಡೋನಾಲಾರ ಆಸ್ಕ್ಡ್ ಡಾನ್ ಗೊಂಜಾಲೋ. ಇಫ್ ಡೂ ಯು ಯೂಸ್ ಹೋಗಿ ಯು ಯೂಸ್ ಆಗ್ತದ. ಯು ಯೂಸ್ ಹೋಗಿ ಥರ್ಡ್ ಪರ್ಸನ್ ಯೂಸ್ ಮಾಡಿದ್ರೆ ಹಿ ಯೂಸಸ್ ಆಗ್ತದ. ಇಫ್ ಹಿ ಯೂಸಸ್ ಟೆನ್ಸ್ ಬದಲಾಗ್ಬೇಕಲ್ರಿ. ಹಿ ಯೂಸಸ್ ಸಿಂಪಲ್ ಪ್ರೆಸೆಂಟ್ ಉಳಿಸೈತಿ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಏನಾಗ್ತತಿ, ಸಿಂಪಲ್ ಪಾಸ್ಟ್ ಟೆನ್ಸ್ ಆಗಿ ಚೇಂಜ್ ಮಾಡಬೇಕು. ಇಫ್ ಹಿ ಯೂಸ್ಡ್ ಎ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚೀಫ್. ಮುಗಿತಿದ ಒಂದು ಸೆಂಟೆನ್ಸ್. ಬಹಳ ಐತಿ ಬ್ಯಾಕ್ ಗ್ರೌಂಡ್, ಪೂರ ತಿಳ್ಕೊಂಡ್ರೆ ಮಾತ್ರ ಮಾಡಕ್ ಆಗ್ತತ್ರಿ ಇದನ್ನು ಸಂಪೂರ್ಣ. ಇದಕ್ಕೋಸ್ಕರ ನಾಳೆ ವಿದ್ಯಾರ್ಥಿಗಳೇ, ಮಂಡೇ ನಾಳೆ ಏನದಲ್ಲ ಒಂದು ಲೈವ್ ಕ್ಲಾಸ್ ಹಾಕೀನಿ, ತಾವೆಲ್ಲ ಜಾಯಿನ್ ಆಗ್ಬೋದು. ಅಂದ್ರೆ ಅದರೊಳಗೆ ಏನ್ ಮಾಡ್ತೀನಿ ಅಂತಂದ್ರೆ ಥಿಯರಿ ಹೇಳ್ತೀನಿ. ಈಗ ನಾನು ಹೇಳಿದೆ ನಿಮಗೆ, ಈಗೆಲ್ಲ ಇಲ್ಲಿ ಆಸ್ಕರ್ ತಗೋಬೇಕು ಅಂತ ಹೇಳಿದೆ, ಕಂಜಂಕ್ಷನ್ ಇಫ್ ಹಾಕಬೇಕು ಅಂತ ಹೇಳಿದೆ, ಇಂಟರಾಗೇಟಿವ್ ಸೆಂಟೆನ್ಸ್ ಯು ಹೋಗಿ ಹಿ ಮಾಡಬೇಕು ಅಂತ ಹೇಳಿದೆ, ಯು ಯೂಸ್ ಹೋಗಿ ಹಿ ಯೂಸಸ್ ಆಗ್ತತಿ, ಹಿ ಯೂಸಸ್ ಹೋಗಿ ಹಿ ಯೂಸ್ ಆಗ್ತತಿ ಅಂತ ಹೇಳಿ. ಇದೆಲ್ಲ ಸಿಂಪ್ಲಿ ನೀನು ಏನು ಗೊತ್ತಿಲ್ಲಾರ್ದನೆ ಈ ಡೈರೆಕ್ಟ್ ಕ್ವಶನ್ಗೆ ಬಂದ್ರೆ ಯಾವುದು ತಿಳಿಯೋದಿಲ್ಲ ನಾನು ಹೇಳಿದ್ದು. ಅದಕ್ಕೋಸ್ಕರ ಏನ್ ಮಾಡ್ಕೋಬೇಕಾಗ್ತದೆ ಅಂದ್ರೆ ಇದೆಲ್ಲ ಸಂಪೂರ್ಣ ಯಾವ ರೀತಿ ನಾವು ವರ್ಬನ್ನ ಚೇಂಜ್ ಹಾಕಬೇಕು, ಯಾವ ರೀತಿ ನಾವು ಇಂಟ್ರಾಗೇಟಿವ್ ಅಸರ್ಟಿವ್ ಮಾಡ್ಕೋಬೇಕು, ಯಾವ ರೀತಿ ಪ್ರೊನೌನ್ ಯೂಸ್ ಮಾಡ್ಕೋಬೇಕು, ಯಾವ ರೀತಿ ಟೆನ್ಸ್ ಅನ್ನು ಚೇಂಜ್ ಇದಕ್ಕೆಲ್ಲ ಸಪರೇಟ್ ಕೇಳಬೇಕಾಗ್ತದೆ ಥಿಯರಿ ನೀವು. ಇದಕ್ಕೋಸ್ಕರ ನಾಳೆ ಲೈವ್ ಕ್ಲಾಸ್ ಬರ್ತೇನ್ರಿ ಮಂಡೇ. ನಾಳೆ 18th ನಾಳೆ ಮಂಡೇ ಈವ್ನಿಂಗ್ ಇರ್ತೈತ್ರಿ. ಪರ್ಹಾಪ್ಸ್ ಅಟ್ 7 ಕ್ಲಾಸ್ ಬಿಗಿನ್ಸ್ ಅಟ್ 7 PM. ಮಾರ್ನಿಂಗ್ ಅಲ್ಲ, ಈವ್ನಿಂಗ್ ಇರ್ತೈತಿ, ಸಾಯಂಕಾಲ. ವಿದ್ಯಾರ್ಥಿಗಳಿಗೆ ಪೇರೆಂಟ್ಸ್ ಎಲ್ಲ ಹೊರಗಡೆ ಹೋಗಿರ್ತಾರೆ, ಬಂದ ನಂತರ ಸಾಯಂಕಾಲ ನಿಮಗೆ ಫೋನ್ ಸಿಗ್ತೈತೆ ಅನ್ನುವಂಥ ಉದ್ದೇಶದಿಂದ ಸಾಯಂಕಾಲ ಕ್ಲಾಸ್ ಹಾಕೊಂಡಿನ ವಿದ್ಯಾರ್ಥಿಗಳು ತಾವೆಲ್ಲ ಕ್ಲಾಸಿಗೆ ಜಾಯಿನ್ ಆಗ್ರಿ. ಅಲ್ಲಿ ಥಿಯರಿ ಹೇಳ್ತೇನ್ರಿ. ಥಿಯರಿ ಸುಮಾರು ಒಂದು 3-4 ತಾಸು ಥಿಯರಿ ಹೇಳ್ಬೇಕಾಗ್ತೈತ್ರಿ. 3 ತಾಸು ಒಂದು 3-4 ತಾಸು ಎಲ್ಲ ಡಿಟೇಲ್ ಹೇಳ್ಬೇಕಂದ್ರೆ 3-4 ತಾಸು ಥಿಯರಿ ಹೇಳ್ಬೇಕು. ಒಂದು ತಾಸಿಂದ ಒಂದು 4 ದಿವಸ ಹೇಳ್ತೀನಿ. ನನಗೆ ಟೈಮ್ ಆದಂಗೆಲ್ಲ ನಾನೆಲ್ಲ ತಿಳಿಸ್ತೀನಿ ತಮಗೆಲ್ಲ. ಮಂಡೇ ಅಂತೂ ನಾಳಂತೂ ಇರ್ತದೆ ರೀ, ಫಸ್ಟ್ ಕ್ಲಾಸ್ ನಾಳೆ ಇರ್ತದ. ಜಾಯಿನ್ ಆಗ್ರಿ. ನಿಮ್ಗೆಲ್ಲರಿಗೂ ಥಿಯರಿ ಹೇಳ್ತೀನಿ. ಆ ಥಿಯರಿ ತಿಳ್ಕೊಂಡ ನಂತರ ಇದು ಕ್ವಶನ್ ತಿಳಿತೈತಿ. ನಾನೀಗ ಏನ್ ಮಾಡ್ಲಿಕ್ಕತ್ತೀನಿ ಅಂತಂದ್ರೆ ಥಿಯರಿ ಹೇಳಿಕತ್ತಿಲ್ಲ, ನಿಮ್ಗೆಲ್ಲ ಥಿಯರಿ ಗೊತ್ತೈತೆ ಅಂತ ತಿಳಿದ್ಬಿಟ್ಟು ಈ ಕ್ವಶನ್ ಅನ್ನು ಬಿಡಿಸ್ಲಿಕ್ಕೆ ಹತ್ತೀನಿ. ಒಂದು ಮಾಡಿದೆ. ಡೋನಾಲಾರ ಆಸ್ಕ್ಡ್ ಡಾನ್ ಗೊಂಜಾಲೋ ಇಫ್ ಹಿ ಯೂಸ್ಡ್ ಎ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚೀಫ್. ಇಟ್ಕೊ ಮನಸ್ಸಲ್ಲಿ, ಆನ್ಸರ್ ಐತಿ ಕೆಳಗಿಲ್ಲ, ಆಮೇಲೆ ತೋರಿಸ್ತೀವಿ ನನಗೆ. ಡಾನ್ ಗೊಂಜಾಲೋ ಏನ್ ಮಾಡ್ತಾನ, ಅವರು ಸಾಮಾನ್ಯವಾಗಿ ಪ್ರಶ್ನೆ ಕೇಳಿದ್ರೆ ಇವರು ಹೊಳ್ಳಿ ಅದಕ್ಕೆ ಆನ್ಸರ್ ಕೊಡ್ಬೇಕಾಗ್ತೈತಿ. ಆದ್ರೆ ಇವರೆಲ್ಲ ರಿಟಾರ್ಟ್ ಮಾಡ್ತಾರೆ, ಹೊಳ್ಳಿ ಪುನಃ ಇವರು ಪ್ರಶ್ನೆ ಕೇಳ್ತಾರ. ಅದಕ್ಕೆ ಏನ್ ಕೇಳ್ತಾರ ಅಂತಂದ್ರೆ, ಡಾನ್ ಗೊಂಜಾಲೋ, ವಾಟ್ ರೈಟ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್. ಸಿಟ್ಟಿ ಬರ್ತಾರಲ್ಲ, ಸಿಟ್ಟಿ ಬಂದು ಕೇಳ್ತಾರ. ಅದಕ್ಕೆ ನಾವು ಮತ್ತೆ ಹೊಳ್ಳಿ ಆಸ್ಕ್ಡ್ ಅನ್ಬೇಕಾಗ್ತೈತಿ. ಡಾನ್ ಗೊಂಜಾಲೋ ಆಸ್ಕ್ಡ್ ಡೋನಾಲಾರ. ಯಾರಿಗೆ ಕೇಳಿದ್ರು? ಡೋನಾಲಾರ ಕೇಳಿದ್ರು. ಡಾನ್ ಗೊಂಜಾಲೋ ಆಸ್ಕ್ಡ್ ಡೋನಾಲಾರ. ಈಗ ಏನೈತಲ್ಲ, ಇದು WH ಕ್ವಶನ್ ಐತೆ ನೋಡಿ ವಿದ್ಯಾರ್ಥಿಗಳು. ವಾಟ್ ರೈಟ್ ಅಂತದ,
ಇದು WH ಕ್ವಶನ್. ಇದಲ್ಲೇ ಎಷ್ಟೋ ಕ್ವಶನ್ ಇತ್ತಲ್ಲ ಇಫ್ ಹಾಕಿದ್ರೆ ಇದು WH ಕ್ವಶನ್ ಆಗ್ತಲ್ಲ WH ವರ್ಡ್ ಕಂಜಂಕ್ಷನ್ ಆಗ್ತೈತಿ ಅಂದ್ರೆ ವಾಟ್ ರೈಟ್. ಡಾನ್ ಗೊಂಜಾಲೋ ಆಸ್ಕ್ಡ್ ಡೊನಾಲಾರ ವಾಟ್ ರೈಟ್, ಇದು ಕಂಜಂಕ್ಷನ್ ಇದು ಆಗ್ತೈತ್ರಿ. ನಾ ಥಿಯರಿ ಕ್ಲಾಸ್ ಅಲ್ಲಿ ಕೇಳಬೇಕಾಗ್ತದೆ. ನೀವು ಥಿಯರಿ ಕ್ಲಾಸ್ ಡೀಟೇಲ್ ಹೇಳ್ತೀನಿ, ಡೀಟೇಲ್ ಅಂದ್ರೆ ಡೀಟೇಲ್ ಹೇಳ್ತೀನಿ. ಥಿಯರಿ ಕ್ಲಾಸ್ ಒಂದು 3 ತಾಸು ಅಷ್ಟು ಥಿಯರಿ ಕ್ಲಾಸ್ ಒಂದ್ಸಲ ಕಣ ಹೇಳೋದಿಲ್ರಿ, ಒಂದ್ ದಿವ್ಸ ಒಂದ್ ತಾಸು ಈ ತರ ಹೇಳ್ತೇನೆ. ಥಿಯರಿ ಕ್ಲಾಸ್ ಹೇಳ್ತೀನಿ, ಲೈವ್ ಹೇಳ್ತೀನಿ, ತಾವೆಲ್ಲ ಕೇಳ್ರಿ. ಆಮೇಲೆ ಏನು PUC ಸೆಕೆಂಡ್ ಇಯರ್ಗೆ ಇರ್ತಕ್ಕಂಥ ಕನ್ವರ್ಸೇಷನ್ ಐತಲ್ಲ ಇದ್ರವರೆಗೂ ಸಹಿತ ನೀವು ಆರಾಮಾಗಿ ಬಿಡಿಸ್ತಾರೆ ವಿದ್ಯಾರ್ಥಿಗಳೇ. ಬರ್ರಿ ಇದನ್ನ ಮಾಡೋಣ. ವಾಟ್ ರೈಟ್ ಇಲ್ಲೇನತ್ತೆ ಎಷ್ಟೋ ಕ್ವಶನ್ ಇತ್ತು ಕಂಜಂಕ್ಷನ್, ಅದಕ್ಕೆ ಏನ್ ಮಾಡಿದ್ರಿ ನೀವು ರೀ ಇಫ್ ಆರ್ ವೆದರ್ ತಗೋಬೇಕಂತದ. ಇಫ್ ತಗೊಂಡ್ರಿ ಇಲ್ಲ ವೆದರ್ ತಗೊಂಡ್ರಿ. ಇಲ್ಲೇನು WH ವರ್ಡ್ ಅದ, ವಾಟ್ ರೈಟ್ ಇದು WH ವರ್ಡ್ ಇದು. ಆದ್ದರಿಂದ WH ವರ್ಡ್ ಇದ್ದಾಗ ಕಂಜಂಕ್ಷನ್ WH ವರ್ಡ್ ಆಗ್ತೈತಿ. ಡಾನ್ ಗೊಂಜಾಲೋ ಆಸ್ಕ್ಡ್ ಡೊನಾಲಾರ ವಾಟ್ ರೈಟ್. ಓಕೆ, ಇಷ್ಟು ಮಾಡಿಬಿಟ್ಟು ಮುಂದೆ ಇಂಟ್ರಾಗೇಟಿವ್ ಹ್ಯಾವ್ ಯು ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್ ಅಂತ ಇಂಟ್ರಾಗೇಟಿವ್ ಸೆಂಟೆನ್ಸ್ ಅಂತಲ್ಲ ಇದನ್ನ ಸ್ಟಡಿ ಮಾಡ್ಕೋಬೇಕಂತದ. ಹ್ಯಾವ್ ಯು ಇಲ್ಲೇನದಲ್ಲ ಡೂ ಸಿಂಪಲ್ ಪ್ರೆಸೆಂಟ್ ಅದ, ಇಲ್ಲೇ ಹೆಲ್ಪಿಂಗ್ ವರ್ಬ್ ಅದ. ಹ್ಯಾವ್ ಯು ಯು ಹ್ಯಾವ್ ಸ್ಟಡಿ ಮಾಡ್ಕೊಂಡ್ಬಿಡ್ಬೇಕು. ಹ್ಯಾವ್ ಯು ಟು ಕ್ರಿಟಿಸೈಸ್ ಯು ಹ್ಯಾವ್ ಟು ಕ್ರಿಟಿಸೈಸ್. ಇವು ಅಂದ್ರೆ ಪರ್ಸನ್ ಚೇಂಜ್ ಮಾಡ್ಕೋಬೇಕು. ಇಲ್ಲೇ ಲಾರಾ ಅದರಲ್ಲ ಅವ್ರ ಹೆಸರ ಅವ್ರನ್ನ ಹಾಕೋಬೇಕಾಗ್ತೈತಿ. ಅವರು ಡಾನ್ ಗೊಂಜಾಲೋ ಅವ್ರಿಗೆ ಮಾತಾಡಬೇಕ ನೀನು ಅಂತನ, ನಾವೇನ್ ಮಾಡ್ಕೋಬೇಕು ಅವಳು ಅಂತ ಮಾಡ್ಕೋಬೇಕಾಗ್ತದ. ಅದಕ್ಕ ಇಲ್ಲೇನ್ ಮಾಡ್ಕೋಬೇಕ್ರಿ ವಾಟ್ ರೈಟ್ ವಾಟ್ ರೈಟ್. ಹ್ಯಾವ್ ಯು ಟು ಕ್ರಿಟಿಸೈಸ್ ಯು ಹ್ಯಾವ್ ಟು ಕ್ರಿಟಿಸೈಸ್, ಶಿ ಹ್ಯಾಸ್ ಟು ಕ್ರಿಟಿಸೈಸ್. ಓಕೆ, ಯು ಹೋಗಿ ಶಿ ಆಗ್ತದ, ಯು ಆದ್ರೆ ಯು ಹ್ಯಾವ್ ಆಗ್ತತಿ, ಶಿ ಬಂದ್ರೆ ಶಿ ಹ್ಯಾಸ್ ಆಗಬೇಕಲ್ಲ. ಅದಕ್ಕ ಏನಾಗ್ತಲ್ಲ ಹ್ಯಾವ್ ಯು ಟು ಕ್ರಿಟಿಸೈಸ್ ಯು ಹ್ಯಾವ್ ಟು ಕ್ರಿಟಿಸೈಸ್ ಆಗ್ತತಿ. ಅಸರ್ಟಿವ್ ಮಾಡ್ಕೊಂಡಾಗ ಪ್ರೊನೌನ್ ಚೇಂಜ್ ಮಾಡ್ಕೊಂಡಾಗ ಶಿ ಹ್ಯಾಸ್ ಟು ಕ್ರಿಟಿಸೈಸ್ ಆಗ್ತತಿ. ಟೆನ್ಸ್ ಚೇಂಜ್ ಮಾಡ್ಕೋಬೇಕಲ್ಲ, ಶಿ ಹ್ಯಾಸ್ ಟು ಮಾಡಲ್, ಶಿ ಹ್ಯಾಸ್ ಟು ಮಾಡಲ್ ಪ್ರೆಸೆಂಟ್ ಮಾಡಲ್ ಅದ, ಪಾಸ್ಟ್ ಮಾಡಲ್ ಆಗಬೇಕು. ಶಿ ಹ್ಯಾಸ್ ಟು ಹೋಗಿ ಶಿ ಹ್ಯಾಡ್ ಟು ಆಗ್ತೈತಿ. ಹೌದಲ್ಲೋ? ಎಸ್, ಡಾನ್ ಗೊಂಜಾಲೋ ಆಸ್ಕ್ಡ್ ಡೊನಾಲಾರ ವಾಟ್ ರೈಟ್ ಶಿ ಹ್ಯಾಡ್ ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್ ಅಂತ ಅವ್ರು ಅಂತಾರೆ. ಡಾನ್ ಗೊಂಜಾಲೋ ಅವನು ಅಂತಾನೆ, ನಾವು ಹೀಸ್ ಆಕ್ಷನ್ಸ್ ಅಂತ ಮಾಡ್ಕೋಬೇಕಾಗ್ತೈತಿ. ಫುಲ್ ಪಾಯಿಂಟ್ ಕೊಟ್ಕೋಬೇಕು. ಮತ್ತೆ ಆಮೇಲೆ ಇದು ಮುಗಿತಿಲ್ಲ ಒಂದು ಲೈನ್, ಮತ್ತೆ ಹೊಳ್ಳಿ ನೀವು ಆನ್ಸರ್ ಬರೆಯುವಾಗ ಕೆಳಗೆ ಬರಬಾರ್ದ್ರಿ. ಇದು ರಿಪೋರ್ಟ್, ಅದಕ್ಕೆ ರಿಪೋರ್ಟೆಡ್ ಸ್ಪೀಚ್ ಅಂತ ಕರೀತಾರೆ. ಇದಕ್ಕೆ ರಿಪೋರ್ಟ್ ಮಾಡ್ಕೋಬೇಕು ನಾವಿಲ್ಲಿ. ಒಂದಂದ್ರೆ ರಿಪೋರ್ಟ್ ಅಂದ್ರೆ ಒಂದು ವರದಿ ತರ ಹಾಕ್ಬೇಕಿತ್ತು, ಒಂದ್ರ ಮುಂದೆ ಹೋಗ್ಬೇಕು ಲೈನು. ಕ್ವಶನ್ ಕೊಡ್ಬೇಕಾದ್ರೆ ಒಂದ್ರ ಕೆಳಗೆ ಒಂದು ಕೊಡ್ತಾರ. ವಿದ್ಯಾರ್ಥಿಗಳೇ, PUC ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳೇ, ನೀವು ಆನ್ಸರ್ ಬರೀತಕ್ಕಂಥ ಸಂದರ್ಭದಲ್ಲಿ ಈ ಕ್ವಶನ್ಗೆ ನೀನು ರಿಪೋರ್ಟೆಡ್ ಸ್ಪೀಚ್ ಮಾಡಿದ ನಂತರ ಈ ಕೆಳಗೆ ಬರಬಾರ್ದ್ರಿ ನೀವ್ರಿ. ಈ ಕೆಳಗಿನ ಸೆಂಟೆನ್ಸ್ ಅದರ ಮುಂದೆ ಕಂಟಿನ್ಯೂ ಮಾಡ್ಬೇಕ್ರಿ. ಫುಲ್ ಪಾಯಿಂಟ್ ಕೊಟ್ಕೊಂಡು ವಿದ್ಯಾರ್ಥಿಗಳೇ ಎಲ್ಲವೂ ಕಂಟಿನ್ಯೂ ಹೋಗ್ಬೇಕು. ಒಂದು ಪ್ಯಾರಾಗ್ರಾಫ್ ಆಗ್ಬೇಕು. 2 ಸೆಂಟೆನ್ಸ್ ಮುಗಿಸಿದೆ. 3rd ಸೆಂಟೆನ್ಸ್ ಬರ್ರಿ. ಡೊನಾಲಾರ ಎ ನೇಬರ್ಸ್ ರೈಟ್. ಅವ್ರು ಕೇಳ್ತಾರ ಕ್ವಶನ್ಗೆ ಸರಿಯಾಗಿ ಫ್ಲೋ ಇರಬೇಕು, ಸರಿಯಾಗಿ ಥಾಟ್ ಫ್ಲೋ ಆಗ್ಬೇಕು. ವಾಟ್ ರೈಟ್ ಹ್ಯಾವ್ ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್ ಅಂತ ಅವ್ರು ಕೇಳ್ತಾರ. ಆ ನೇಬರ್ಸ್ ರೈಟ್ ಅಂದ್ರೆ ಐ ಹ್ಯಾವ್ ಎ ನೇಬರ್ಸ್ ರೈಟ್ ಟು ಕ್ರಿಟಿಸೈಸ್ ಯುವರ್ ಆಕ್ಷನ್ಸ್ ಅಂತಂದ್ರೆ ಇದು ಹಾಫ್ ಸೆಂಟೆನ್ಸ್ ಕೊಡ್ತಾರ. ಡೈರೆಕ್ಟ್ ಸ್ಪೀಚ್ ನಲ್ಲಿ ಕೊಡಬಹುದ್ರಿ, ಹಾಫ್ ಸೆಂಟೆನ್ಸ್ ಕೊಡ್ತಾರೆ ಡೈರೆಕ್ಟ್ ಸ್ಪೀಚ್ ಅಲ್ಲಿ. ಆದ್ರ ಇಂಡೈರೆಕ್ಟ್ ಸ್ಪೀಚ್ ನಲ್ಲಿ ಅದನ್ನು ಫುಲ್ ಸೆಂಟೆನ್ಸ್ ಮಾಡ್ಕೋಬೇಕಾಗ್ತೈತಿ. ಅಂದ್ರೆ ವಾಟ್ ರೈಟ್ ಹ್ಯಾವ್ ಟು ಕ್ರಿಟಿಸೈಸ್ ಮೈ ಆಕ್ಷನ್ಸ್ ಅಂದ್ರೆ ಐ ಹ್ಯಾವ್ ಎ ನೇಬರ್ಸ್ ರೈಟ್ ಟು ಕ್ರಿಟಿಸೈಸ್ ಯುವರ್ ಆಕ್ಷನ್ಸ್ ಅಂತಂದಂಗ ಅದು. ಹಿಂಗತೆ ಪೂರ ಸೆಂಟೆನ್ಸ್ ಮಾಡ್ಕೊಂಡು ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ಇದೊಂದು ಕ್ವಶನ್ ಆದ್ರೆ ಆಸ್ಕ್ಡ್ ಅಂತೀವಿ ನಾವಿಲ್ಲಿ. ಇದು ಒಂದು ಕ್ವಶನ್ಗೆ ರಿಪ್ಲೈ ಆಗ್ತತ್ತಲ್ಲ, ಅದಕ್ಕೆ ಡೊನಾಲಾರ ರಿಪ್ಲೈಡ್ ಡಾನ್ ಗೊಂಜಾಲೋ. ಕಂಜಂಕ್ಷನ್ ಇಲ್ಲೇ WH ಕ್ವಶನ್ ತಗೊಂಡ್ರಿ, ಇಲ್ಲೇ ಇಫ್ ತಗೊಂಡ್ರಿ, ಇಲ್ಲ ಅಸರ್ಟಿವ್ ಸೆಂಟೆನ್ಸ್ ಆದ್ರಿಂದ ದ್ಯಾಟ್ ತಗೋಬೇಕಾಗ್ತೈತ್ರಿ. ಡೊನಾಲಾರ ರಿಪ್ಲೈಡ್ ಡಾನ್ ಗೊಂಜಾಲೋ ದಟ್, ಇಲ್ಲೊಂದು ಸೆಂಟೆನ್ಸ್ ಪೂರ ಮಾಡಿದಾಗ ಏನಾಗ್ತತಿ, ಐ ಹ್ಯಾವ್ ಎ ನೇಬರ್ಸ್ ರೈಟ್ ಟು ಕ್ರಿಟಿಸೈಸ್ ಯುವರ್ ಆಕ್ಷನ್ಸ್. ಹಿಂಗತೆ ಬರ್ತದ ಸೆಂಟೆನ್ಸ್. ಪೂರ ಸೆಂಟೆನ್ಸ್ ಮಾಡ್ಕೋಬೇಕಿದ್ರ. ಹಾಫ್ ಸೆಂಟೆನ್ಸ್ ಡೈರೆಕ್ಟ್ ಸ್ಪೀಚ್ ಕೊಡ್ಲಕ್ ಆಗ್ತದ, ಬಟ್ ಇಂಡೈರೆಕ್ಟ್ ಸ್ಪೀಚ್ ಹಾಫ್ ಸೆಂಟೆನ್ಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಫುಲ್ ಸೆಂಟೆನ್ಸ್ ಮಾಡ್ಕೋಬೇಕು. ಐ ಹ್ಯಾವ್ ಎ ನೇಬರ್ಸ್ ರೈಟ್ ಟು ಕ್ರಿಟಿಸೈಸ್ ಯುವರ್ ಆಕ್ಷನ್ಸ್ ಅಂತ ಆಗುತ್ತೆ ಪೂರ ಸೆಂಟೆನ್ಸ್. ಇದನ್ನ ದ್ಯಾಟ್ ಆದ್ಮೇಲೆ ಐ ಅಂದ್ರೆ ಹಿ ಶಿ ಅಂತ ಮಾಡ್ಕೋಬೇಕು. ಡೊನಾಲಾರ ಅವ್ರು ಹೇಳ್ತಾರಲ್ಲ, ಐ ಹ್ಯಾವ್ ಅಂದ್ರೆ ಶಿ ಹ್ಯಾಸ್ ಆಗ್ತತಿ. ಶಿ ಹ್ಯಾಸ್ ಟೆನ್ಸ್ ಚೇಂಜ್ ಮಾಡ್ಕೊಂಡ್ರೆ ಶಿ ಹ್ಯಾಡ್ ಆಗ್ತತಿ. Donalara replied Don Gonzalo that she had a neighbor's right to criticize his actions ಅಂತ ಹಾಕಬಹುದು ಬಿಡಬಹುದು. Donalara replied that she had a neighbor's right to criticize his actions.
ಹಿಂಗೆ ಮಾಡ್ಬೋದು. ಓಕೆ, ಬರ್ರಿ ನೆಕ್ಸ್ಟ್. ಡಾನ್ ಗೊಂಜಾಲೋ ಐ ಡೋ ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್ ಅಂತ ಅಸರ್ಟಿವ್ ಸೆಂಟೆನ್ಸ್ ಇದು. ಅದಕ್ಕೆ ಸೆಡ್ ಟೋಲ್ಡ್ ಹಾಕೋರಿ. ಹೇಳಿಸ್ಕೊಂಡವ್ರು ಅದಾರ ಅಂದ್ರೆ ಟೋಲ್ಡ್ ಹಾಕ್ಬೇಕು, ಹೇಳಿಸ್ಕೊಂಡವ್ರು ಇಲ್ಲ ಅಂದ್ರೆ ಸೆಡ್ ಹಾಕ್ಬೇಕಂತ ಅದು ಅಸರ್ಟಿವ್ ಸೆಂಟೆನ್ಸ್ ಇದ್ದಾಗ. ಹೇಳಿಸ್ಕೊಂಡವ್ರು ಯಾರು ಅದಾರಲ್ಲ ಡೋನಾಲಾರ ಹೇಳ್ತಾನ ಅಂದ್ರೆ ಡಾನ್ ಗೊಂಜಾಲ ಟೋಲ್ಡ್ ಅನ್ಬೇಕು. ಅಸರ್ಟಿವ್ ಸೆಂಟೆನ್ಸ್ ಐತಲ್ಲ ಅದಕ್ಕೆ ಟೋಲ್ಡ್ ಅನ್ಬೇಕು. ಇದಕ್ಕೆ ಆನ್ಸರ್, ಆ ಕ್ವಶನ್ಗೆ ಆನ್ಸರ್ ಮಾಡ್ತಾರಲ್ಲ ರಿಪ್ಲೈಡ್ ಅನ್ಬೇಕು. ಇದಕ್ಕೆ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಇವರು, ಅದರಿಂದ ಟೋಲ್ಡ್ ಅನ್ಬೇಕು. ಡಾನ್ ಗೊಂಜಾಲೋ ಇದೆಲ್ಲ ಕ್ಲಿಯರ್ ಗೊತ್ತಾಗ್ಬೇಕಂತಂದ್ರೆ ಥಿಯರಿ ಕ್ಲಾಸ್ ಕೇಳ್ಬೇಕ್ರಿ. ಮತ್ತೆ ಇದು ಅನಿವಾರ್ಯ ಅದ. ಇದು ನಿಮ್ಗೆಲ್ಲರಿಗೂ ಇದು ಎಲ್ಲ ಬೇಸಿಕ್ ಐದು ಅಂತ ತಿಳ್ಕೊಂಡೆ ನಾ ಹೇಳಿಕತ್ತೀನಿ ಸದ್ಯಕ್ಕೆ. ಸಪೋಸ್ ನಿಮ್ ಬೇಸಿಕ್ ಗೊತ್ತಿಲ್ಲ ಅಂತಂದ್ರೆ ಆ ರೆಗ್ಯುಲರ್ ಲೈವ್ ಕ್ಲಾಸಿಗೆ ಜಾಯ್ನ್ ಆಗೋ ವಿದ್ಯಾರ್ಥಿಗಳೇ, ಅಲ್ಲೆಲ್ಲ ಕ್ಲಿಯರ್ ಕಟ್ ಹೇಳ್ತೀನಿ. ಆ ಕ್ಲಾಸ್ಗಳನ್ನ ಮುಗಿಸ್ಕೊಂಡ ನಂತರ ಈ ಕ್ವಶನ್ಸ್ಗಳನ್ನು ವಿಡಿಯೋ ಕೇಳ್ರಿ. ಇದನ್ನ ಆಮೇಲೆ ಎವ್ರಿಥಿಂಗ್ ವಿಲ್ ಬಿ ವೆರಿ ವೆರಿ ಕ್ಲಿಯರ್. ಓಕೆ, ಎಸ್. ಈ ಸದ್ಯಕ್ಕೆ ನಿಮಗೆ ಇದ್ರ ಬಗ್ಗೆ ಬೇಸಿಕ್ ನಾಲೆಜ್ ಗೊತ್ತಿದ್ರೆ ಇದು ತಿಳಿತೈತೆ, ಇಲ್ಲ ಅಂತಲ್ಲ. ಬೇಸಿಕ್ ನಾಲೆಜ್ ಗೊತ್ತಿರದೆ ಹೋದ್ರೆ ತಿಳಿಯೋದಿಲ್ಲ, ಖಂಡಿತ ತಿಳಿಯೋದಿಲ್ಲ. ಏನ್ ಹೇಳ್ತಾರೆ ಇವರು, ಐ ಹೋಗಿ ಹಿ ಯಾಕೆ ಮಾಡ್ತಾರ, ಶಿ ಯಾಕೆ ಮಾಡ್ತಾರ, ಡು ನಾಟ್ ಹೋಗಿ ಡಿಡ್ ನಾಟ್ ಯಾಕೆ ಮಾಡ್ತಾರ, ಏನು ಗೊತ್ತಾಗಲ್ಲ. ಲೈವ್ ಕ್ಲಾಸ್ ನಿಮಗೆ ಗೊತ್ತಿದ್ರೆ ಈಗಾಗಲೇ ಇದು ತಿಳಿತೈತೆ. ಯಾರಿಗೆ ಇದ್ರ ಬಗ್ಗೆ ಗೊತ್ತಿರ್ತದ ಅವ್ರಿಗೆ ತಿಳಿತದೆ, ಗೊತ್ತಿರ್ಲಾರ್ದವ್ರಿಗೆ ತಿಳಿಯೋದಿಲ್ಲ. ಲೈವ್ ಕ್ಲಾಸ್ ಕೇಳ್ರಿ, ನಿಮಗೂ ಕೂಡ ಗೊತ್ತಾಗ್ತೈತಿ. ಇದು ಈ ಸೆಂಟೆನ್ಸ್ ಮೆಥಡ್. ಈಗ ಐ ಡು ನಾಟ್ ಕೇರ್ ಅಂದ್ರೆ ಸ್ಟೇಟ್ಮೆಂಟ್ ಮಾಡ್ತಾರೆ ಅವರು. ಡಾನ್ ಗೊಂಜಾಲೋ ಟೋಲ್ಡ್ ಡೋನಾಲಾರ ದಟ್, ಕಂಜಂಕ್ಷನ್ ದಟ್ ಹಾಕ್ಬೇಕು. ಐ ಡು ನಾಟ್ ಹೋಗಿ ಹಿ ಡಸ್ ನಾಟ್ ಆಗ್ತೈತಿ. ಯಾಕಂದ್ರೆ ಶಿ ಡಾನ್ ಗೊಂಜಾಲೋ ಹೇಳ್ತಾನಲ್ಲ ಐ ಡು ನಾಟ್, ನಾನು ಕೇರ್ ಮಾಡಲ್ಲ ಹೋಗ್ರೆ ಎಂತವನ್ನೆಲ್ಲ ಅಂತಾನಲ್ಲ. ಐ ಡು ನಾಟ್ ಕೇರ್ ಹೋಗಿ ನಾವೇನ್ ಮಾಡ್ಬೇಕು, ಹಿ ಮಾಡ್ಕೋಬೇಕು. ಐ ಆದಾಗ ಡೂ ನಾಟ್ ಆಗ್ತದ, ಹಿ ಆದಾಗ ಡಸ್ ನಾಟ್ ಆಗ್ತತಿ. ಹಿ ಡಸ್ ನಾಟ್ ಕೇರ್ ಟೆನ್ಸ್ ಚೇಂಜ್ ಮಾಡ್ಕೋಬೇಕಲ್ಲ. ಪ್ರೆಸೆಂಟ್ ನೆಗೆಟಿವ್ ಐತಿದ್ದು ಸಿಂಪಲ್ ಪ್ರೆಸೆಂಟ್, ಅದನ್ನ ಸಿಂಪಲ್ ಪಾಸ್ಟ್ ಮಾಡ್ಕೋಬೇಕು. ಐ ಡು ನಾಟ್ ಕೇರ್ ಹೋಗಿ ಹಿ ಡಸ್ ನಾಟ್ ಕೇರ್ ಆಗುತ್ತೆ. ಹಿ ಡಸ್ ನಾಟ್ ಕೇರ್ ಹೋಗಿ ಟೆನ್ಸ್ ಚೇಂಜ್ ಮಾಡಿದ್ರೆ ಹಿ ಡಿಡ್ ನಾಟ್ ಕೇರ್ ಆಗುತ್ತೆ. ಡಾನ್ ಗೊಂಜಾಲೋ ಟೋಲ್ಡ್ ಡೋನಾಲಾರ ದಟ್ ಹಿ ಡಿಡ್ ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್. ಇದೇನು ಚೇಂಜ್ ಮಾಡುವಂಗಿಲ್ಲ, ಹಂಗ ಬರ್ತಾರೆ. ಓಕೆ, ಲಾಸ್ಟ್ ಸೆಂಟೆನ್ಸ್ ಬರ್ತೀನಿ. ಡೋನಾಲಾರ ಏನಂತಾರೆ ಇವರು, ಯು ಆರ್ ವೆರಿ ಪೊಲೈಟ್. ಇವ್ರದ್ದು ಒಂದು ಸ್ಟೇಟ್ಮೆಂಟ್ ಆಗ್ತೈತಿ. ಇದು ಸ್ಟೇಟ್ಮೆಂಟ್. ಸೆಟ್ ದ್ಯಾಟ್, ಟೋಲ್ಡ್ ದ್ಯಾಟ್ ಆಗ್ತೈತಿ. ಇದು ಟೋಲ್ಡ್ ದ್ಯಾಟ್ ಆಗ್ತೈತಿ. ಓಕೆ, ಎಸ್. ಯಾಕಂದ್ರೆ ಸ್ಟೇಟ್ಮೆಂಟ್ ಅದರಿಂದ ಅಸರ್ಟಿವ್ ಸೆಂಟೆನ್ಸ್ ಅದ. ಡೋನಾಲಾರ ಟೋಲ್ಡ್ ಡಾನ್ ಗೊಂಜಾಲೋ ದಟ್, ಅದಲ್ಲ. ಯು ಆರ್ ವೆರಿ ಪೊಲೈಟ್ ಅಂದ್ರೆ ಯು ಅಂದ್ರೆ ಯಾರಿಗಂತಾರ ಅವರು, ಡಾನ್ ಗೊಂಜಾಲೋಗ್ ಅಂತಾರ. ಅದಕ್ಕೆ ನಾವು ಹಿ ಮಾಡ್ಕೋಬೇಕಾಗ್ತೈತಿ. ಹಿ ಆದ್ರೆ ಹಿ ಈಸ್, ಯು ಅಂದ್ರೆ ಯು ಆರ್ ಆಗ್ತೈತಿ, ಹಿ ಬಂದ್ರೆ ಹಿ ಈಸ್ ಆಗ್ತೈತಿ. ಹಿ ಈಸ್ ಆದ್ರೆ ಇದು ಟು ಬಿ ಪ್ರೆಸೆಂಟ್ ಅಂತದ್ದು. ಟು ಬಿ ಪ್ರೆಸೆಂಟ್ ಹೋಗಿ ಟು ಬಿ ಪಾಸ್ಟ್ ಆಗ್ಬೇಕಂತ ಟೆನ್ಸ್ ಚೇಂಜ್ ಆಗ್ಬೇಕಲ್ಲ. ಅದಕ್ಕೋಸ್ಕರ ಏನ್ ಮಾಡ್ಕೋಬೇಕು, ಡೋನಾಲಾರ ಟೋಲ್ಡ್ ಡಾನ್ ಗೊಂಜಾಲೋ ದಟ್, ದಟ್ ಆದ್ಮೇಲೆ ಹಿ ಈಸ್ ಹೋಗಿ ಹಿ ವಾಸ್, ಇಷ್ಟ ಚೇಂಜ್ ಮಾಡ್ತೀವಿ. ವೆರಿ ಪೊಲೈಟ್, ಇದೇನು ಚೇಂಜ್ ಆಗೋದಿಲ್ಲ. ಡೋನಾಲಾರ ಟೋಲ್ಡ್ ಡಾನ್ ಗೊಂಜಾಲೋ ದಟ್ ಹಿ ವಾಸ್ ವೆರಿ ಪೊಲೈಟ್. ಫುಲ್ ಪಾಯಿಂಟ್ ಕೊಟ್ಬಿಡು, ಮುಗಿತೈತಿ. ಒಂದು ಕ್ಷಣ ಆನ್ಸರ್ ನೋಡೋಣ ಬನ್ನಿ. ಒಂದು ಕ್ಷಣ ಆನ್ಸರ್ ನೋಡ್ರಿ, ಇಲ್ಲದ ನೋಡ್ರಿ. ಡಾನ್ ಗೊಂಜಾಲೋ ಇದೇನ ಡೋನಾಲಾರ, ಡು ಯು ಯೂಸ್ ಯುವರ್ ಶೂ ಬ್ರಷ್ ಆಸ್ ಎ ಹ್ಯಾಂಡ್ ಕರ್ಚೀಫ್? Donalara asked Don Gonzalo if he used a shoe brush as a handkerchief. Don Gonzalo, what right have to criticize my actions? Don Gonzalo asked Donalara what right she had to criticize his actions. Illenadare Donalara a neighbor's light. Donalara replied, questioning answer ಮಾಡ್ತಾರಲ್ಲ ಅದಕ್ಕೆ. ಡೋನಾಲಾರ ರಿಪ್ಲೈಡ್ ದಟ್ ಶಿ ಹ್ಯಾಡ್ ಎ ನೇಬರ್ಸ್ ರೈಟ್ ಟು ಕ್ರಿಟಿಸೈಸ್ ಹಿಸ್ ಆಕ್ಷನ್ಸ್. ಇಲ್ಲಿ ಬರ್ತಾರೆ ಡಾನ್ ಗೊಂಜಾಲೋ ಐ ಡು ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್. ಸ್ಟೇಟ್ಮೆಂಟ್ ಇದು. ಡಾನ್ ಗೊಂಜಾಲೋ ಟೋಲ್ಡ್ ಹರ್ ಅಂದೆ, ನಾನು ಪ್ರನೌನ್ ಅಂದೇನೆ. ಇಲ್ಲೇ ನೌನ್ ನೌನ್ ಬದಲಾಗಿ ಬಹಳ ಚಂದ ಇದು. ಬಹಳ ಸಲ ಪ್ರನೌನ್ ನೌನ್ ಅನ್ನು ಹಾಕ್ಬಾರ್ದು, ಪ್ರನೌನ್ ಹಾಕ್ಬೇಕ್ರಿ. ಡಾನ್ ಗೊಂಜಾಲೋ ಟೋಲ್ಡ್ ಹರ್, ಹರ್ ಅಂದ್ರೆ ಡೋನಾಲಾರ. ಯಾರ ಜೊತೆಗೆ ಅವ್ರ ಜೊತೆ ಕನ್ವರ್ಸ್ ಮಾಡಕ್ ಹತ್ತಿದವ್ರು ಯಾರು, ಡೋನಾಲಾರ. ಹರ್ ಅಂದ್ರೆ ಡೋನಾಲಾರನ ಆಗ್ತಾರ, ಹಿ ಅಂದ್ರೆ ಡಾನ್ ಗೊಂಜಾಲೋನ ಆಗ್ತಾರ. ಮತ್ತಿನ್ಯಾರೋ ಆಗೋದಿಲ್ಲ. ಒಬ್ಬರ ಮೇಲೆ ಇದಾರ, ಒಬ್ಬರು ಫೀಮೇಲ್ ಇದಾರ. ಡಾನ್ ಗೊಂಜಾಲೋ ಟೋಲ್ಡ್ ಹರ್ ದಟ್ ಹಿ ಡಿಡ್ ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್. ಐ ಡು ನಾಟ್ ಕೇರ್ ಟು ಲಿಸನ್ ಟು ನಾನ್ ಸೆನ್ಸ್ ಅಂತದಲ್ಲ. ಡಾನ್ ಗೊಂಜಾಲೋ ಟೋಲ್ಡ್ ಹರ್ ದಟ್, ಡಾನ್ ಗೊಂಜಾಲೋ told her that he did not care to listen to nonsense. Last ಏನದಲ್ಲ
ಡೋನಾ ಲಾರಾ ಹೇಳ್ತಾರ, ಏನ್ ಹೇಳ್ತಾರ, ಯು ಆರ್ ವೆರಿ ಪೊಲೈಟ್. ಡೋನಾ ಲಾರಾ ಟೋಲ್ಡ್ ಹಿಮ್, ಹಿಮ್ ಅಂದ್ರೆ ನೋಡಿ ಎಲ್ಲರಿ, ಹಿಮ್ ಅಂದ್ರೆ ಡಾನ್ ಗೊಂಜಾಲೊ. ಡೋನಾ ಲಾರಾ ಟೋಲ್ಡ್ ಹಿಮ್ ದಟ್, ಕಂಜಂಕ್ಷನ್ ದಟ್ ಬರಬೇಕು, ಅಲ್ಲಿ ಇಫ್ ಬರಬೇಕು, ಅಲ್ಲಿ ವಾಟ್ ಬರಬೇಕು. ಹೆಂಗ ಕಂಜಂಕ್ಷನ್ ಚೇಂಜ್ ಆಗ್ತೈತಿ, ಹೆಂಗ ವರ್ಬ್ ಚೇಂಜ್, ಅಲ್ಲಿ ಆಸ್ಕ್ಡ್ ಅಂದಿವಿ, ಇಲ್ಲಿ ರಿಪ್ಲೈಡ್ ಅಂದ್ವಿ, ಇಲ್ಲಿ ಟೋಲ್ಡ್ ಅಂದಿವ್ರಿ. ಈ ಹೆಂಗ ಟೆನ್ಸ್ ಚೇಂಜ್ ಆಗ್ತೈತಿ, ಡೂ ಯು ಹೋಗಿ ಡಿಡ್ ಯು ಆಗ್ತೈತಿ, ಯು ಡಿಡ್ ಯು ಡೂ ಯು ಹೋಗಿ ಡಿಡ್ ಯು ಆಗ್ತೈತಿ. ಇವೆಲ್ಲ ಟೆನ್ಸ್ ಚೇಂಜ್ ಆಗೋದು, ಇವೆಲ್ಲ ಡಿಟೇಲ್ ತಿಳ್ಕೊಬೇಕಂದ್ರೆ ಥಿಯರಿ ಕ್ಲಾಸ್ ಅಟೆಂಡ್ ಮಾಡ್ರಿ. ನಾಳೆ ಇರ್ತದ ನೋಡ್ರಿ, ನಾಳೆ ಸಾಯಂಕಾಲ ಇರ್ತದೆ ಕ್ಲಾಸ್, ನಾಳೆ ಸಾಯಂಕಾಲ ಇರ್ತದ ಕ್ಲಾಸ್, ಲೈವ್ ಕ್ಲಾಸ್ ಇರ್ತದೆ. ರಿಪೋರ್ಟೆಡ್ ಸ್ಪೀಚ್ ಲೈವ್ ಹೇಳ್ತೇನೆ, ಥಿಯರಿ ಹೇಳ್ತೇನೆ, ಒಂದ್ 2-3 ದಿವಸ ಹೇಳ್ತೇನೆ. ಅನುಕೂಲ ಆದಾಗ ನಾನೆಲ್ಲ ಹೇಳ್ಕೊಂತ ಹೋಗ್ತಿರ್ತೀನಿ. ಯಾವಾಗ ಹೇಳ್ತೇನೆ ಸ್ವಲ್ಪ ಟೈಮ್ ನೋಡ್ಕೊಂತೀರಿ. ನಾನು ಹೇಳುವಂತ ಥಿಯರಿ ಕ್ಲಾಸ್ ಅನ್ನು ಅಟೆಂಡ್ ಮಾಡ್ರಿ. ತದನಂತರದಲ್ಲಿ ಕ್ವಶನ್ ಅನ್ನ ಬಿಡಿಸೋಣ. 0% ಡೌಟ್ಸ್ ಉಳಿತದ, 100% ನಾನು ನಿಮಗೆ ಖಾತ್ರಿ ಕೊಡ್ತೇನೆ. ಥಿಯರಿ ಕ್ಲಾಸ್, ಥಿಯರಿ ಗೊತ್ತಿರಬೇಕು. ಥಿಯರಿ ಗೊತ್ತಿರಲಾರ್ದ ಇದು ಸ್ವಲ್ಪ ಯಾಕೆ ಇದು ಡು ಯು ಯು ಹೋಗಿ ಶಿ ಆಗ್ತದ, ಮೀ ಹೋಗಿ ಹಿಮ್ ಆಗ್ತದ, ಇವೆಲ್ಲ ಗೊತ್ತಾಗ್ಬೇಕಂದ್ರೆ ಪ್ರನೌನ್ ಚೇಂಜ್ ಆಗ್ತಾವ, ಟೆನ್ಸ್ ಚೇಂಜ್ ಆಗ್ತಾವ, ವರ್ಬ್ ಚೇಂಜ್ ಆಗ್ತಾವ, ಸೆಂಟೆನ್ಸ್ ಚೇಂಜ್ ಆಗ್ತದ, ಟೆನ್ಸ್ ಚೇಂಜ್ ಆಗ್ತದ. ಇವನ್ನೆಲ್ಲ ಯಾವ ರೀತಿ ಚೇಂಜ್ ಆಗ್ತಾವ ಅನ್ನೋದನ್ನ ನಾನು ಹೇಳ್ತೀನಿ ವಿದ್ಯಾರ್ಥಿಗಳು. ಬನ್ನಿ ಲಾಸ್ಟ್ ನೋಡಿ ಮುಗಿಸ್ಬಿಡೋದಂತ. ಡೋನಾ ಲಾರಾ ಯು ಆರ್ ವೆರಿ ಪೊಲೈಟ್. ಡೋನಾ ಲಾರಾ ಟೋಲ್ಡ್ ಹಿಮ್ ದಟ್ he was very polite. ಓಕೆ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಇದು ಒಂದು 2015 ಕೇಳಂತ. ಇವತ್ತು ಸಹಿತ ಈ ಕ್ವಶನ್ ಕೇಳ್ತಾರ, ಈ ವರ್ಷದ ಕ್ವಶನ್ ಕೇಳ್ಬಹುದ್ರಿ. ನೀವೇ 2000 ಭಾಳ ಓಲ್ಡ್ ಇಲ್ಲ, ಏನು ಸಿಲೆಬಸ್ ಏನು ಚೇಂಜ್ ಇಲ್ಲ, ಕ್ವಶನ್ ಪೇಪರ್ ಪ್ಯಾಟರ್ನ್ ಚೇಂಜ್ ಇಲ್ಲ, ಮಾರ್ಕ್ಸ್ ನಲ್ಲಿ ಏನು ಚೇಂಜಸ್ ಆಗಿಲ್ಲ, ಕೇಳೋ ರೀತಿಯಲ್ಲಿ ಏನು ಚೇಂಜಸ್ ಇಲ್ಲ. ಎಕ್ಸಾಕ್ಟ್ಲಿ ಇದೇ ಕ್ವಶನ್ ಇವತ್ತು ಕಾಪಿ ಮಾಡಿ ಕೊಡಬಹುದು ನಿಮ್ಗೆ, ಅಲ್ಲ ಕೊಡಬಹುದ್ರಿ. ಅಂದ್ರೆ ಏನೋ ಡೌಟ್ ಬೇಡ್ರಿ, ಏನು ಈ ತರದ್ ಕೇಳ್ತಾರ ಇಲ್ಲ ಅಂತ. ಏನ್ ಚೇಂಜ್ ಆಗಿದ್ದಾರೆ, ಏನೇನು ಚೇಂಜ್ ಇಲ್ಲ. ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡೋದ್ರಿಂದ ನಿಮಗೊಂದು ಹೆಲ್ಪ್ ಆಗ್ತದೆ ವಿದ್ಯಾರ್ಥಿಗಳೇ. ಹೀಗೆ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಲೈವ್ ಕ್ಲಾಸ್ ಇದೆ, ಜಾಯ್ನ್ ಆಗ್ರಿ ವಿದ್ಯಾರ್ಥಿಗಳೇ. ಒಳ್ಳೇದಾಗ್ಲಿ, ಬಾಯ್.